ಸರ್ಕಾರಿ ಉನ್ನತೀಕರಿಸಿದ ಪ್ರೌಢಶಾಲೆ ಬದನಾಜೆಯಲ್ಲಿದ್ದೇವೆ. ಇಲ್ಲಿ ಅಮೃತ ಮಹೋತ್ಸವವು 21/12/2025 ನಡೆಯಲಿದೆ. ಬದನಾಜೆ ಶಾಲೆಯ ಇತಿಹಾಸ ಹಿನ್ನೆಲೆ ಬಗ್ಗೆ ನಮ್ಮ ಮುಖ್ಯೋಪಾಧ್ಯಾಯರಾದ ಜಮುನಾ ಮೇಡಮ್ ಅವರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಜಮುನಾ KS ಅಂತೇಳಿ. ನಾನು ಈ ಶಾಲೆಗೆ 2020 ನವೆಂಬರ್ 7ಗೆ ಬಂದು ಕರ್ತವ್ಯಕ್ಕೆ ಹಾಜರಾಗಿದ್ದೆ. ಆಗ ನಮ್ಮ ಶಾಲೆ ಪ್ರೈಮರಿಯೊಂದಿಗೆನೇ ಇತ್ತು. 2022 ಹೊತ್ತಿಗೆ ಅಂದ್ರೆ ಡಿಸೆಂಬರ್ 24ರಂದು ಈ ಒಂದು ನೂತನ ಕಟ್ಟಡಕ್ಕೆ ನಾವು ಬಂದು ಸೇರಿದ್ದೆವು. ಅಲ್ಲಿಯವರೆಗೆ ನಾವು ಪ್ರಾಥಮಿಕ ಶಾಲೆಯ ಹಿಂಬದಿಯ ಕೊಠಡಿಯಲ್ಲಿ ಬಹಳ ಸುವ್ಯವಸ್ಥಿತವಾದಂತಹ ತರಗತಿ ಕೊಠಡಿಯಲ್ಲಿ ಇದ್ದೆವು. ಈ ಕಟ್ಟಡ ಆಗಬೇಕು ಅಂತ ಹೇಳಿದ್ರೆ ಊರಿನವರ ಎಲ್ಲರ ಶ್ರಮವೂ ಇತ್ತು. ಈ ಶಾಲೆಗೆ ಸುಮಾರು 1,28,45,521 ರೂಪಾಯಿ ಬಿಡುಗಡೆ ರಾಷ್ಟ್ರೀಯ ಅಭಿಯಾನದಿಂದ ಆಯ್ತು. ಅದಾದ ನಂತರ ಅಂದ್ರೆ ಇದು ಪ್ರಗತಿಯತ್ತ ಹೋಯ್ತು. ಊರಿನವರ ಎಲ್ಲರ ಶ್ರಮ ಇದೆ ಶಾಲೆಗೆ. ಅಂದ್ರೆ ಇಷ್ಟು ಒಳ್ಳೆ ಸುಂದರವಾದಂತಹ ಒಂದು ಕಟ್ಟಡ ಆಗ್ಬೇಕು ಅಂತ ಹೇಳಿದ್ರೆ ಊರಿನವರ ಎಲ್ಲ ಶ್ರಮ ಇದೆ. ಈ ಕಟ್ಟಡವನ್ನ ಗಿರಿರಾಜ ಬಾರಿತಾಯರು ನಿರ್ಮಿಸಿಕೊಟ್ಟಿದ್ದಾರೆ. ಬಹಳ ಅತ್ಯಂತ ಉತ್ತಮವಾದಂತಹ ಸುಸಜ್ಜಿತ ಆಧುನಿಕ ಎಲ್ಲ ವ್ಯವಸ್ಥೆಗಳು ಇದೆ. ಮತ್ತೆ ಸರ್ಕಾರದಿಂದ ನಮ್ಗೆ ಎಲ್ಲ ರೀತಿಯಲ್ಲಿ ಸಹಕಾರ ಇದೆ. ಅದರೊಂದಿಗೆ ಊರಿನವರ ಸಹಕಾರ ತುಂಬಾ ಇದೆ. ಅದಕ್ಕೋಸ್ಕರವೇ 2023ರಲ್ಲಿ ಇಲ್ಲಿ ಹಿರಿಯ ವಿದ್ಯಾರ್ಥಿಗಳ ಒಂದು ಸಂಘ ಪ್ರಾರಂಭ ಆಯಿತು. ಅದು ಸುಜ್ಞಾನ ಹಿರಿಯ ವಿದ್ಯಾರ್ಥಿ ಸಂಘ ಅಂತೇಳಿ ಪ್ರಾರಂಭ ಆಯಿತು. ಅವರ ಒಂದು ನೇತೃತ್ವದಲ್ಲಿ ಸುಜ್ಞಾನ ನಿಧಿ ಸಂಗ್ರಹವನ್ನ ಮಾಡಿದ್ರು. ಅಂದ್ರೆ ಶಾಲೆಗೆ ಒಂದು ಸಭಾಂಗಣ ಬೇಕು, ಉತ್ತಮವಾದಂತಹ ಸಭಾಂಗಣ ಬೇಕು ಅಂತೇಳಿ ಅವರು ಪ್ರಾರಂಭ ಮಾಡಿದ್ರು. ಆ ನಿಧಿಗೆ ನಾವೆಲ್ಲರೂ ಶಿಕ್ಷಕರು ಕೂಡ ನಮ್ಮ ಕೈಯಲ್ಲಾದಷ್ಟನ್ನ ಹಾಕ್ತಾ ಇದ್ದೇವೆ. ತಿಂಗಳು 100 ರೂಪಾಯಿ ಎಷ್ಟೋ ನಮ್ಗೆ ಶಕ್ತಿ ಅನುಸಾರ ಇದೆ ಅದನ್ನು ಹಾಕ್ತಾ ಇದ್ದೇವೆ. ಆ ಸುಜ್ಞಾನ ನಿಧಿಯ ಎಲ್ಲ ಸದಸ್ಯರು ಊರಿನ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಕೊಡುಗೆಯನ್ನ ಪಡೆದು ಇವತ್ತು ಬಹಳ ಅತ್ಯುತ್ತಮವಾದಂತ ಒಂದು ಸಭಾಂಗಣವನ್ನ ಲೋಕಾರ್ಪಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇನ್ನು ಇಲ್ಲಿ ಶಾಲೆಯ ಶಿಕ್ಷಕ ವೃಂದ ಅಂದ್ರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಮ್ಗೆ ಒಂದು ಮುಖ್ಯೋಪಾಧ್ಯಾಯರು 7 ಜನ ಶಿಕ್ಷಕ ವೃಂದ ಇದ್ದಾರೆ. ಬಹಳಷ್ಟು ಉತ್ತಮವಾಗಿ ಸಹಕಾರವನ್ನು ನೀಡ್ತಾರೆ. ಈಗ ಪ್ರಸ್ತುತ ಮುಖ್ಯೋಪಾಧ್ಯಾಯರನ್ನ ಒಳಗೊಂಡು 5 ಶಿಕ್ಷಕರಿದ್ದಾರೆ. 2 ಅತಿಥಿ ಶಿಕ್ಷಕರನ್ನ ನಾವು ಪಡ್ಕೊಂಡಿದ್ದೇವೆ. ಹಾಗೆಯೇ ಪ್ರಾಥಮಿಕ ಶಾಲೆಯಲ್ಲಿ 11 ಮುಖ್ಯ ಶಿಕ್ಷಕರನ್ನ ಒಳಗೊಂಡು 11 ಹುದ್ದೆ ಮಂಜೂರಾಗಿದೆ. 11ರಲ್ಲಿ ಈಗ ಪ್ರಸ್ತುತ ಮುಖ್ಯ ಶಿಕ್ಷಕರಿಲ್ಲ. ಪ್ರಭಾರ ಶಿಕ್ಷಕರಾದಂತಹ ನಿರಂಜನ್ ಇವರಿದ್ದಾರೆ. ಅವರೊಂದಿಗೆ 7 ಮಂದಿ, ಅವರನ್ನ ಸೇರಿ 8 ಮಂದಿ ಇದ್ದಾರೆ. ಅವರು ಅತಿಥಿ ಶಿಕ್ಷಕರು 2 ಇದ್ದಾರೆ, ಸರ್ಕಾರದಿಂದ ನೀಡಿದಂಥದ್ದು. 3 ಗೌರವ ಶಿಕ್ಷಕರಿದ್ದಾರೆ. ಅಂದ್ರೆ ಅವರಿಗೆ SDMC ಅವರು ಮಕ್ಕಳಿಂದ ಹಣವನ್ನ ಸಂಗ್ರಹಿಸಿ ಅವರಿಗೆ ವೇತನವನ್ನ ನೀಡ್ತಾ ಇದ್ದಾರೆ. ಎಲ್ಲ ಶಿಕ್ಷಕವರಿಂದ ಬಹಳಷ್ಟು ಶ್ರಮವನ್ನ ಪಡ್ತಾ ಇದ್ದಾರೆ. ಇನ್ನು ನಮ್ಮ ಹೈಸ್ಕೂಲಿಗೆ ಬಂದಾಗ 2016 ಬ್ಯಾಚ್ ಫಸ್ಟ್ ಅಲ್ಲಿಂದ ಇಲ್ಲಿಯವರೆಗೂ ಉತ್ತಮವಾದಂತಹ ಸಾಧನೆಯನ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಹಳ್ಳಿಗಾಡಾಗಿದ್ರು ಕೂಡ ಒಳ್ಳೆಯ ಅಂಕವನ್ನ ಪಡೆಯುವುದರೊಂದಿಗೆ ಕೇವಲ ಅಂಕ ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ. ಅಂದ್ರೆ ಭಾಷಣ ಸ್ಪರ್ಧೆ ಇರ್ಬೋದು, ಇಲಾಖೆಯಿಂದ ಅಥವಾ ಇತರ ಪ್ರತಿಭಾ ಕಾರಂಜಿ ಪ್ರತಿಯೊಂದರಲ್ಲೂ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಸಾಹಿತ್ಯ ಸಮ್ಮೇಳನ ಇರ್ಬೋದು, ಪ್ರತಿಯೊಂದರಲ್ಲಿಯೂ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನವನ್ನ ಗಳಿಸ್ತಾರೆ. ಮತ್ತೆ ಇನ್ನು ಕ್ರೀಡೆಗೆ ಹೋದಾಗ ಕ್ರೀಡೆಯಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಅನೇಕ ಬಹುಮಾನಗಳು ಪಡ್ಕೊಂಡಿದ್ದಾರೆ. ಅದರಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿಗಳು ಬಹಳ ಉತ್ತಮ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಇನ್ನು SSLCಯ ವಿಷಯಕ್ಕೆ ಬಂದಾಗ SSLCಯಲ್ಲಿ 2022-23ನೇ ಸಾಲಿನಲ್ಲಿ 21-22ರಲ್ಲಿ ಎಲ್ಲರೂ ಪಾಸ್ ಆಗಿತ್ತು. ಕೊರೋನಾ ಸಂದರ್ಭ
ಎಲ್ಲರೂ ಶೇಕಡ ಫಲಿತಾಂಶ ಬಂದಿದೆ. 22-23ರಲ್ಲಿ 88.7 ಫಲಿತಾಂಶ ಬಂದಿದೆ. 23-24ರಲ್ಲಿ ಶೇಕಡ ಫಲಿತಾಂಶ. ಕಳೆದ ವರ್ಷ 24-25ರಲ್ಲಿ 97%. ಒಂದು ವಿದ್ಯಾರ್ಥಿಯಿಂದ ನಮ್ಮ ಶೇಕಡವಾರು ಫಲಿತಾಂಶ ವಂಚಿತ ಆಯಿತು. ಆದ್ರೂ ಒಳ್ಳೆ ಅಂಕವನ್ನ ಗಳಿಸುವುದರೊಂದಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಮನಶ್ರೀ ಅಂತ ಹೇಳುವವಳು ರಾಜ್ಯಕ್ಕೆ 4ನೇ ಸ್ಥಾನವನ್ನ ಪಡೆದಿದ್ದಾಳೆ. ಇದು ಹೆಮ್ಮೆಯ ವಿಷಯ. ಯಾಕಂತ ಹೇಳಿದ್ರೆ ನಮ್ಮ ಈ ಒಂದು ಹಳ್ಳಿಗಾಡಿನಲ್ಲಿ ನಮ್ಮ ಶಿಕ್ಷಕರ ಪರಿಶ್ರಮ ಬಹಳಷ್ಟಿದೆ. ಅದರೊಂದಿಗೆ ವಿದ್ಯಾರ್ಥಿಗಳ ಪರಿಶ್ರಮವು, ಅವರ ಪೋಷಕರ ಪರಿಶ್ರಮವು ಬಹಳಷ್ಟು ಇದೆ ಅಂತ ಹೇಳುವುದಕ್ಕೆ ಸಾಕ್ಷಿಯಾಗಿದೆ. ಶಾಲೆಗೆ ಅನೇಕರು ದೇಣಿಗೆಯನ್ನ ನೀಡಿದ್ದಾರೆ. ಅದರಲ್ಲೂ ಹೆಚ್ಚು ಪ್ರಾಥಮಿಕ ಶಾಲೆಗೆ ಹೆಚ್ಚು ದೇಣಿಗೆ ನೀಡಲಾಗಿದೆ. ಪ್ರಮುಖವಾಗಿ ಸೋಲಾರ್ ಟಿವಿ, ಸ್ಮಾರ್ಟ್ ಕ್ಲಾಸ್, ಇದು ಜಿಲ್ಲಾ ಪಂಚಾಯತ್ನಿಂದ ವಿದ್ಯಾರ್ಥಿಗಳಿಗೆ ಬಂದ್ರೆ ರೋಟರಿ ಕ್ಲಬ್ನವರು ಕುಡಿಯುವ ನೀರಿನ ವಾಟರ್ ಪ್ಯೂರಿಫೈಯರ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಸುಮಾರು 4.5 ಲಕ್ಷದಷ್ಟು ಸೋಲಾರ್ ವಿದ್ಯುತ್ ಘಟಕವನ್ನ ಕೂಡ ಅಲ್ಲಿ ಸ್ಥಾಪಿಸಿದ್ದಾರೆ. ಇನ್ನು ಮೇಕ್ ಸಮ್ ಒನ್ ಸ್ಮೈಲ್, ಇವರ ಒಂದು ಮಂಗಳೂರು ಇವರ ಒಂದು ಸಹಾಯದಿಂದ ಶಾಲೆ ಬಹಳಷ್ಟು ಅಭಿವೃದ್ಧಿಯನ್ನ ಕಾಣ್ಲಿಕ್ಕೆ ಆಯ್ತು. ಅದು 2023ರಲ್ಲಿ ಆದಂತಹ ಒಂದು 3-4 ತಿಂಗಳಲ್ಲಿ ಆದಂತಹ ಅಭಿವೃದ್ಧಿ ಕಾರ್ಯ. ಅದರ ನಂತರ ಅಭಿವೃದ್ಧಿಯತ್ತ ಜಾಸ್ತಿ ಹೋಗ್ತಾ ಇದೆ. ಇನ್ನು ಲ್ಯಾಂಡ್ ಟ್ರೇಡರ್ಸ್, ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಂತ ಹೇಳುವವರು ಸ್ಮಾರ್ಟ್ ಕ್ಲಾಸಿಗೆ ಸುಮಾರು 4 ಲಕ್ಷದಷ್ಟು ದೇಣಿಗೆ ಕೊಟ್ಟು ವಿದ್ಯಾರ್ಥಿಗಳಿಗೆ ಪಾಠವನ್ನ ಆಧುನಿಕದ ಕಡೆಗೆ ಕೊಂಡೋಗ್ಲಿಕ್ಕೆ ಸಹಾಯ ಮಾಡಿದ್ದಾರೆ. ಹಾಗೆ ಶಾಲೆಗೆ ಸಿಸಿ ಕ್ಯಾಮರಾವನ್ನ, ಹೈಸ್ಕೂಲಿಗೆ ಸಿಸಿ ಕ್ಯಾಮರಾವನ್ನ ಸುಜ್ಞಾನ ನಿಧಿಯ ವತಿಯಿಂದ 2 ಸಿಸಿ ಕ್ಯಾಮರಾ ಅವರು ಹಾಕಿಸಿದ್ದಾರೆ. ಉಳಿದಿದ್ದನ್ನ ಶಾಲೆಯ ಸಿಜಿ ಹಣದಿಂದಲೂ ನಾವು ಹಾಕಿದ್ದೇವೆ. ಇನ್ನು ಉಜಿರೆ ಗ್ರಾಮ ಪಂಚಾಯತ್ ವತಿಯಿಂದ ನಮ್ಮ ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ, ಬೋರ್ವೆಲ್ ಅನ್ನ ಉಜಿರೆ ಪಂಚಾಯತಿಯವರು ನೀಡಿದ್ದಾರೆ. ಹೀಗೆ ಎಲ್ಲ ರೀತಿಯಲ್ಲಿ ನಮಗೆ ಊರಿನವ್ರದ್ದು, ಗ್ರಾಮ ಪಂಚಾಯತಿಯವ್ರದ್ದು ಮತ್ತು ಸಂಘ ಸಂಸ್ಥೆಗಳ ಸಹಾಯ ತುಂಬಾ ಸಿಗ್ತಾ ಇದೆ. ಅದರೊಟ್ಟಿಗೆ ಈಗಾಗಲೇ ಕೆನರಾ ಬ್ಯಾಂಕಿನವರು ಕೂಡ ಈ 2 ಶಾಲೆಯ ವಿದ್ಯಾರ್ಥಿಗಳಿಗೆ 6ನೇ, 7ನೇ, 8ನೇ, 9ನೇ, 10ನೇ ತರಗತಿಯ ಹೈಯೆಸ್ಟ್ ST ಮಕ್ಕಳು ಅವರಿಗೆ ಸುಮಾರು ಹೈಸ್ಕೂಲಿನ ಮಕ್ಕಳಿಗೆ 5,000 ಹಾಗೆ, ಪ್ರೈಮರಿಯ ಮಕ್ಕಳಿಗೆ 2,000 ಹಾಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದಾರೆ. ಜೋಸೆಫ್ ಚಾಂಡಿ ಅಂತ ಹೇಳುವಂತ ರಿಟೈರ್ಡ್ ಮಿಲಿಟರಿ ಆಫೀಸರ್ ಅವರು 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ನೀಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇವೆ. ಹೇಳುವುದಾದ್ರೆ ಎಲ್ಲ ಕ್ಷೇತ್ರದಲ್ಲಿಯೂ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಬೇಕಾದಂತ ಮಾರ್ಗದರ್ಶನವನ್ನ ನಮ್ಮ ಶಿಕ್ಷಕ ವೃಂದದವರು ಕೊಡ್ತಾರೆ. ವಿದ್ಯಾರ್ಥಿಗಳ ಪೋಷಕರ ಸಂಪೂರ್ಣ ಸಹಕಾರ ಇದೆ. ಶಾಲೆ ಬಹಳಷ್ಟು ಉತ್ತುಂಗಕ್ಕೆ ಏರುವುದರಲ್ಲಿ ಸಂಶಯ ಇಲ್ಲ, ಉತ್ತುಂಗಕ್ಕೆ ಏರ್ತದೆ. ಹಾಗೆಯೇ 1943ರಲ್ಲಿ ಪ್ರಾಥಮಿಕ ಶಾಲೆ ಪ್ರಾರಂಭ ಆಗಿದ್ದು, ಅದು ಒಂದು ಗೋ ಶಾಲೆಯಲ್ಲಿ ಪ್ರಾರಂಭ ಆಯಿತು. ಸೇಸಪ್ಪ ಗೌಡರು ಅಂತ ಬರಮೇಲುವಲ್ಲಿ ಅವರ ಮನೆಯಲ್ಲಿ ಒಂದು ಗೋ ಶಾಲೆಯಲ್ಲಿ ಪ್ರಾರಂಭ ಆದದ್ದು. ಅದು ಏನು ಅಂತ ಹೇಳಿದ್ರೆ ಊರವರ ಅಕ್ಷರಸ್ಥರು ಆಗ ಒಂದು 4 ಜನರಿಗೆ ಅಕ್ಷರವನ್ನ ಹೇಳಲಿಕ್ಕೆ ಅಂತ ಮಾಡಿದ ಸ್ಥಳ. 1945ರಲ್ಲಿ ಇದು ಸರ್ಕಾರ ಅಂಗೀಕರಿಸಿತು. ಶಾಲೆಯನ್ನ ಪ್ರಾರಂಭ ಮಾಡಿ 1ರಿಂದ 5ರವರೆಗೆ ಇಲ್ಲಿ ಇತ್ತು. 1995ರಲ್ಲಿ ಅದು ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಪರಿವರ್ತನೆ ಆಯಿತು. 2003ರಲ್ಲಿ 8ನೇ ತರಗತಿ ಸೇರಿಕೊಳ್ಳುವುದರ ಮೂಲಕ ಸರಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಅಂತೇಳಿ ಆಯಿತು. ನಂತರ 2013 ಜೂನ್ 1ರಂದು ಇಲ್ಲಿ ಊರಿನವರ ಎಲ್ಲರ ಬೇಡಿಕೆ ಇತ್ತು, ಪ್ರೌಢಶಾಲೆಯೂ ಕೂಡ ಆಗಬೇಕು. ಯಾಕಂತ ಹೇಳಿದ್ರೆ ಆ ಕಡೆ ಹೋದ್ರೆ 5 ಕಿಲೋಮೀಟರ್ ಉಜಿರೆಗೆ ಹೋಗ್ಬೇಕಿತ್ತು, ಮತ್ತೆ ಬೇರೆ ಎಲ್ಲಿಯೂ ಇರ್ಲಿಲ್ಲ. ಆದ್ರಿಂದ ಎಲ್ಲರ ಬೇಡಿಕೆಯಂತೆ 1/6/2013ರಂದು ಪ್ರೌಢಶಾಲೆಗೂ ಕೂಡ ಅಂಗೀಕಾರ ದೊರೆಯಿತು. ಹಾಗೆ 2014ರಿಂದ ಪ್ರೌಢಶಾಲೆಯು ಪ್ರಾರಂಭ ಆಗಿದೆ. ಇಲ್ಲಿವರೆಗೂ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿಂದ ವಿದ್ಯಾಭ್ಯಾಸವನ್ನ ಪಡೆದು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಮಟ್ಟದ ಶಿಕ್ಷಣವನ್ನ ವಿದ್ಯಾರ್ಥಿಗಳಿಗೆ
ನಮ್ಮ ಶಾಲಾ ಶಿಕ್ಷಕರು ಎಲ್ಲರೂ ಒದಗಿಸ್ತಾ ಇದ್ದೇವೆ. ಇದು 80ನೇ ವರ್ಷ, ಪ್ರಾಥಮಿಕ ಶಾಲೆಗೆ 80ನೇ ವರ್ಷ. ಕೊರೋನಾ ಕಾಲದಲ್ಲಿ ಆಗಬೇಕಾಗಿತ್ತು, ಆದ್ರೆ ಆಗ ಆಗ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಅದಕ್ಕೆ ಅಮೃತ ಮಹೋತ್ಸವವನ್ನ ಈಗ ನಾವು ಆಚರಿಸ್ತಾ ಇದ್ದೇವೆ. ಅದಕ್ಕೆ 2 ವರ್ಷದ ಹಿಂದೆಯೇ ಅದಕ್ಕೆ ಹಿನ್ನೆಲೆಯಾಗಿ ಅಂದ್ರೆ ಒಂದು ಸಭಾಂಗಣವನ್ನ ನಿರ್ಮಾಣ ಮಾಡಿಯೇ ಅಮೃತ ಮಹೋತ್ಸವವನ್ನ ಆಚರಿಸುದು ಅಂತೇಳಿ. ಹಾಗೆ ಸುಜ್ಞಾನ ನಿಧಿ, ಊರವರು, ವಿದ್ಯಾಭಿಮಾನಿಗಳು ಎಲ್ಲರ ಸಹಕಾರದಿಂದ ನಾಳೆ ಲೋಕಾರ್ಪಣೆ ಆಗ್ಲಿಕ್ಕೆ ಇದೆ. ಬಹಳ ಸಂತೋಷ ಆಗ್ತದೆ. ದಾರಿಯಲ್ಲಿ ನಡ್ಕೊಂಡು ಬರುವಾಗವೇ ನಮಗೆ ಮದುವೆ ಮನೆಗೆ ಬಂದಾಗೆ ಆಗ್ತಾ ಇದೆ. ಅದು ಸಂತೋಷವೇ. ನಮ್ಮ ಒಂದು ಸಂದರ್ಭದಲ್ಲಿ, ನನ್ನ ಕಾಲದಲ್ಲಿ ಈ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಬಹಳ ಸಂತೋಷ ನೀಡ್ತಾ ಇದೆ. ಶಾಲೆ ಹೆಚ್ಚಮ್ಮ ಹೇಳಿದ ಹಾಗೆ ಈ ಪ್ರೋಗ್ರಾಮಿಗೆ ಪೋಷಕರ ಪ್ರೋತ್ಸಾಹ ತುಂಬಾ ಉಂಟು ಅಂತ ಹೇಳ್ತಿದ್ರು. ಹಾಗೆ ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಉಂಟು ಎಲ್ಲರ ಪ್ರೋತ್ಸಾಹ ಎಷ್ಟು ಉಂಟು ಅಂತ. ಟೀಚರ್ಸ್ ನಗ್ಲು ಪಂಡೇರು ಪೋಷಕರನ್ನ ಪ್ರೋತ್ಸಾಹ ಇಚ್ಚಿನ ಒಂದು ಹೂವೆಲ್ಲ ನಡಪೇச்சு ಮಸ್ತ್ ಪ್ರೋತ್ಸಾಹ ಜಯಂತಿ ಮೂಲೆ ಕಲ್ಪನಾ 3ನೇ ಕ್ಲಾಸ್ ಒಂದು ಮೂರು ಸುಮಾರು ದಿನ ಹೊರದಿಂಚು ಬೇಲೆ ಒಂದುಂಟು ಒಂದುಂಟು ಇಜ್ಜಿ ಡ್ಯಾನ್ಸ್ ಇಜ್ಜಿ ಜೋಕ್ಲೆಗೆ ಮಾತ್ರ ಜೋಕ್ಲೆ ಅಂದೆ ಸಮಯದ ಅಭಾವ ಅಂತ ಕಷ್ಟ ಉಂಟು ಅಂಚದು ಮಲ್ಪನಕ್ಲೆ ಮಲ್ಪೊಲಿ ಅಂತ ಸಮಯ ಕೊಡ್ತೇರಿ ಅಂಡ್ ಜೋಕುಲು ಶಾಲೆದ ಜೋಕುಲು ಉಳ್ಳೇರ ಅಂದ್ ಜೋಕುಲು ಮಸ್ತ್ ಉಳ್ಳೇರ ಅಕ್ಲಿಗೆ ಅವಕಾಶ ಕೊರ್ಕ ಅಂದೆ ಖುಷಿ ಆಪುಂಡು ಈ ಶಾಲೆ ಅಂತ ಹೋನಾಗನೆ ಖುಷಿ ಆಪುಂಡು ಅಂದೆ 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 ಅಮೃತ ಮಹೋತ್ಸವದ ಸಂಭ್ರಮ ಖುಷಿಯ ಒಂದುಂಟು. ಸರ್ಕಾರಿ ಉನ್ನತೀಕರಿಸಿದ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ಬದನಾಜ ಇಲ್ಲಿ ಅಮೃತ ಮಹೋತ್ಸವದ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ಅದರಲ್ಲಿ ಕೂಡ ಮಕ್ಕಳಂತೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ನಮ್ಮ ಉಜಿರೆ ಹಿಪ್ ಬಾಯ್ಸ್ ತಂಡದ MS ಇವರು ಕೊರಿಯೋಗ್ರಾಫರ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗೆ ಅನಿಸ್ತುಂಟು ಸರ್ ಪ್ರಾಕ್ಟೀಸ್ ಎಲ್ಲ? ನಮಸ್ತೆ. ತುಂಬಾನೇ ಖುಷಿ ಆಗ್ತಾ ಉಂಟು, ಯಾಕಂದ್ರೆ ನಮ್ಮ ಬದನಾಜ ಶಾಲೆಗೆ 75 ವರ್ಷಗಳನ್ನು ಪೂರೈಸಿ ಈಗ ಅಮೃತ ಮಹೋತ್ಸವದ ಒಂದು ಸುಸಂದರ್ಭದಲ್ಲಿ ನಮ್ಮ ಹಿಪ್ ಬಾಯ್ಸ್ ತಂಡ ಡ್ಯಾನ್ಸ್ ಹೇಳಿಕೊಳ್ಳಿಕ್ಕೆ ನಾವು ಬಂದಿದ್ದೇವೆ. ಸರ್, ನಾವು ಕೇಳ್ಪಟ್ವಿ ನೀವು ಕೂಡ ಇಲ್ಲಿ ಹಳೆ ಸ್ಟೂಡೆಂಟ್ ಅಂತ. ಹೌದೌದು, ನಾನು ಕೂಡ 1ನೇಯಿಂದ 7ನೇ ತನಕ ನಾನು ಇದೇ ಸ್ಕೂಲ್ ಅಲ್ಲಿ ಕಲ್ತವನು. ಅದ್ರ ಜೊತೆ ನನ್ನ ಈ ಒಂದು ಹಿಪ್ ಬಾಯ್ಸ್ ತಂಡ ಆಗ್ಲಿ, ನಾನು ಪ್ರಾರಂಭ ಮಾಡಿದೆ ಈ ಡ್ಯಾನ್ಸ್ ಕ್ಲಾಸ್ ಇಲ್ಲಿಂದಲೇ ಸ್ಟಾರ್ಟ್ ಇಲ್ಲಿಂದ ಪ್ರಾರಂಭ ಮಾಡಿದ್ದು. ಸೊ ತುಂಬಾನೇ ಖುಷಿ ಆಗ್ತಿದೆ. ಅದೊಂಥರ ನಮ್ಗೆ ಹಬ್ಬದ ತರ. ಎಷ್ಟು ಮಂತ್ ಇಂದ ಸರ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಇಲ್ಲಿ ಸುಮಾರು 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಕಂಟಿನ್ಯೂ ಡೈಲಿ. ಮಕ್ಕಳೆಲ್ಲ ಹೇಗೆ ಸಪೋರ್ಟಿವ್ ಆಗಿದ್ದಾರೆ? ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಮಕ್ಕಳ ಜೊತೆ ಟೀಚರ್ಸ್ ಆಗ್ಲಿ ಅಥವಾ ಪೇರೆಂಟ್ಸ್ ಆಗ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಚಿಕ್ಕ ಮಕ್ಕಳು ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ತುಂಬಾ ಟ್ಯಾಲೆಂಟೆಡ್ ಮಕ್ಕಳು ಇದ್ದಾರೆ. ಇಂಗ್ಲಿಷ್ ಮೀಡಿಯಂ ಮತ್ತೆ ಕನ್ನಡ ಮೀಡಿಯಂ ಎಲ್ಲ ಮಿಕ್ಸಪ್ ಮಾಡಿ ಮಾಡಿಸ್ತಿದ್ದಾರೆ ಕಂಬೈನ್ ಆಗಿ. ಅದ್ರ ಜೊತೆ ಹೈಸ್ಕೂಲ್ ಕೂಡ ಇದೆ. ಎಲ್ಲ ಕಂಬೈನ್ ಆಗಿ ಈಗ ಡ್ಯಾನ್ಸ್ ಇವತ್ತು ರಿಹರ್ಸಲ್ ಮಾಡಿಸ್ತಿದ್ದೇವೆ. ಇದು ಪ್ರಾಕ್ಟೀಸ್ ಎಲ್ಲ ಮುಗಿತಾ ಬಂತ ಸರ್? ಆಲ್ಮೋಸ್ಟ್ ಎಲ್ಲ ಆಯ್ತು. ಇವತ್ತು ನಾವು ಏನು ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೇವೆ ಫೈನಲ್ ರಿಹರ್ಸಲ್. ನಾಳೆ ಇಲ್ಲಿ ನಾವು ಈಗ ಸ್ಟೇಜ್ ರಿಹರ್ಸಲ್. ನನ್ನ ಹೆಸರು ಲಲಿತಾ ಕೆ. ನಾನು ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಬದನಾಜೆ ಇಲ್ಲಿ ಸಹ ಶಿಕ್ಷಕಿಯಾಗಿ ಸುಮಾರು 16 ವರ್ಷಗಳಿಂದ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಶಾಲೆ 1945ರಲ್ಲಿ ಪ್ರಾರಂಭಗೊಂಡಿತು. ಸುಮಾರು 80 ವರ್ಷಗಳನ್ನು ಪೂರೈಸ್ತಾ ಇದೆ. ಆದರೆ ಕೊರೋನಾ ಸಮಯದಲ್ಲಿ 75 ವರ್ಷಗಳ ಅಮೃತ ಮಹೋತ್ಸವ ಆಚರಿಸಲಿಕ್ಕೆ ಸ್ವಲ್ಪ ತೊಡಕಾದ ಕಾರಣ ಈ ವರ್ಷದಲ್ಲಿ ನಮ್ಮ ಊರಿನ ಜನರೆಲ್ಲ ಸೇರಿ ಅಮೃತ ಮಹೋತ್ಸವ ಆಚರಿಸಬೇಕು ಎನ್ನುವಂತಹ ಉದ್ದೇಶದಿಂದ ಸುಜ್ಞಾನ ನಿಧಿ ಯೋಜನೆ ಎನ್ನುವಂತಹ ಒಂದು ಯುವಕರೆಲ್ಲ ಒಟ್ಟು ಸೇರಿ ಒಂದು ಸಂಘವನ್ನು ಕಟ್ಟಿಕೊಂಡು ಅದರ ಮೂಲಕ ಎಲ್ಲರೂ ಪರಸ್ಪರ ಒಗ್ಗಟ್ಟಿನಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸುಮಾರು 1 ತಿಂಗಳಿಂದ ಈ ಎಲ್ಲ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ನಡಿಬೇಕಾದ್ರೆ ಸುಮಾರು 1 ತಿಂಗಳಿಂದ ಪೂರ್ವಭಾವಿ ತಯಾರಿಗಳು ನಡೀತಾ ಇವೆ. ನಮ್ಮ ಊರಿನ ಪೋಷಕರು
ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ನಮ್ಮ SDMC ಅಧ್ಯಕ್ಷರು ತಮ್ಮ ಸದಸ್ಯರನ್ನು ಒಳಗೂಡಿಕೊಂಡು, ಅದೇ ರೀತಿ ನಮ್ಮ ಊರಿನ ಪೋಷಕರು ಕೂಡ ಎಲ್ಲ ಸೇರಿಕೊಂಡು ಬಹಳ ಮುತುವರ್ಜಿಯಿಂದ, ಉತ್ಸಾಹದಿಂದ ನಮ್ಮ ಶಾಲೆಯ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಸಂಪನ್ನಗೊಳ್ಬೇಕಾಗಿದ್ರೆ ನಮ್ಮ ಊರಿನ ಪೋಷಕರ ಸಹಕಾರ ಅತಿ ಮುಖ್ಯವಾಗಿದೆ. ಅವರೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ. ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್. ಮುಳಿಯ ವಜ್ರಾಭರಣಗಳ ಹಬ್ಬ ಇದೇ ಆಗಸ್ಟ್ 7ರಿಂದ. ನೀವು ಮೂಗುತಿ, ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು, ಅಲ್ಲದೆ 95% ವಿನಿಮಯ ಮತ್ತು 90% ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ. ವಾವ್ ವಾವ್ ವಾವ್, ಎಂತ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.